ಯಕ್ಷಗಾನದ ಮೇರು ಕಲಾವಿದರಾಗಿದ್ದ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಪ್ರತಿಷ್ಠಾನ ಮಾಡಲು ತೀರ್ಮಾನಿಸಲಾಗಿದ್ದು, ಯಕ್ಷಗಾನ ಅಭಿಮಾನಿಗಳು ಕೈಜೋಡಿಸುವಂತೆ ಯಕ್ಷಗಾನ ಪೋಷಕರಾದ ರಾಜೇಶ್ ಭಂಡಾರಿ ಮನವಿ ಮಾಡಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆದ ಸುದ್ದಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಯಕ್ಷಗಾನ ಕಲೆಯನ್ನ ಮುಂದಿನ ಜನಾಂಗಕ್ಕೆ ತಲುಪಬೇಕಾಗಿದೆ. 74 ವರ್ಷಗಳ ಕಾಲ ನಮ್ಮನ್ನ ಚಿಟ್ಟಾಣಿಯವರು ಯಕ್ಷಗಾನದ ಮೂಲಕ ರಂಜಿಸಿದ್ರು. ಅವರ ಸ್ಮರಣಾರ್ಥ ರಂಗವೇದಿಕೆ ಪ್ರಶಸ್ತಿಯನ್ನು ಹಾಗೂ ಕಂಚಿನ ಪುತ್ಥಳಿಯನ್ನ ಮಾಡುವ ಬಯಕೆ ಇದೆ ಎಂದರು. ಒಂದು ಪ್ರಾರಂಭಿಸಿ ಆ ಟ್ರಸ್ಟಿನ ಮುಖಾಂತರ ಅವರ ಲೆಗಸಿ ಅಂದರೆ ಪರಂಪರೆ ಏನಿದೆಯೋ ಅದು ಮುಂದಿನ ಪೀಳಿಗೆಗೆ ತಿಳಿಯುವಂಥ ಒಂದು ಕೆಲಸಕ್ಕೆ ಅಥವಾ ಕೈಂಕರ್ಯಕ್ಕೆ ಯಕ್ಷಾಭಿಮಾನಿಗಳು, ಚಿಟ್ಟಾಣಿಯವರ ಹಿತೈಷಿಗಳು, ಚಿಟ್ಟಾಣಿಯವರ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಸಂಬಂಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಆ ಟ್ರಸ್ಟ್ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಚಿಟ್ಟಾಣಿಯವರಿಗೆ 2012ರಲ್ಲಿ ಯಕ್ಷಗಾನ ರಂಗಕ್ಕೆ ಪ್ರಪ್ರಥಮ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. 2017ರಲ್ಲಿ ಅವರು ನಮ್ಮನ್ನು ಅಗಲ್ತಾರೆ. ಇವತ್ತು ಅವರು ಬದುಕಿದ್ರೆ ಅವರಿಗೆ 94 ವರ್ಷ ಆಗ್ತಿತ್ತು. ನಾವು ಎಲ್ಲ ಕಡೆ ಹೇಳ್ತೇವೆ, ಯಕ್ಷಗಾನ ರಂಗಕ್ಕೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಸುಮಾರು 70 ವರ್ಷವನ್ನು ಯಕ್ಷಗಾನ ರಂಗಕ್ಕೆ ನೀಡಿದ್ದಾರೆ, ಯಕ್ಷಗಾನ ಅಭಿಮಾನಿಗಳನ್ನು ರಂಜಿಸಿದ್ದಾರೆ. ಆದರೆ ತಿರುಗಿ ನಾವು ಅವರಿಗೆ ಏನು ಕೊಟ್ಟಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನು ಯಕ್ಷಾಭಿಮಾನಿಗಳು, ಕೆಲವು ಕಲಾವಿದರು, ಅವರ ಮನೆತನದವರು ಎಲ್ಲರೂ ಇದನ್ನು ಯೋಚನೆ ಮಾಡಬೇಕಂತ ಒಂದು ವಿಷಯ. ಅವರಿಗೆ ನಾವು ನಿಜವಾಗ್ಲೂ ಏನೂ ಕೊಟ್ಟಿಲ್ಲ. ಆದ್ದರಿಂದ ಅವರ ಸ್ಮರಣಾರ್ಥ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ, ಅವ್ರ ಹೆಸರಲ್ಲಿ ಒಂದು ರಂಗ ಸ್ಥಳನೋ ಅಥವಾ ರಂಗ ವೇದಿಕೆಯೋ ಮಾಡುವಂಥದ್ದು, ಕೆಲವು ಯುವಕರನ್ನು ಯಕ್ಷಗಾನವನ್ನು ಕಲೀಲಿಕ್ಕೆ ಪ್ರೇರೇಪಣೆ ಮಾಡುವಂಥದ್ದು, ಹೀಗೆ ಕೆಲವೊಂದು ಯೋಜನೆಗಳಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಟ್ರಸ್ಟ್ ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಅವರ ಕುಟುಂಬದ ಸಹಕಾರನೂ ಬೇಕಾಗ್ತದೆ. ಯಾಕಂತೇಳಿದ್ರೆ ಅವರ ಕುಟುಂಬದ ಸಹಕಾರ ಇಲ್ಲದೇ ಇದ್ದರೆ ಈ ಒಂದು ಕೆಲಸ ಮಾಡೋದು ನಮಗೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ಅವರ 3 ಮಕ್ಕಳು ಸುಬ್ರಹ್ಮಣ್ಯ, ನಾರಾಯಣ ಹೆಗಡೆ ಮತ್ತು ನರಸಿಂಹ ಹೆಗಡೆ ಅವರು ಇಲ್ಲಿದ್ದಾರೆ. ಮತ್ತು ಅವರ ಮನೆತನದ ಮತ್ತೊಂದು ಕುಡಿ ಅವರ ಮೊಮ್ಮಗ ಚಿಟ್ಟಾಣಿ ಕಾರ್ತಿಕ್ ಅವರು ಕೂಡ ಇಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಪರಂಪರೆಯನ್ನು ಅವರೇ ಈಗ ಮುಂದುವರಿಸ್ಕೊಂಡು ಹೋಗುವಂಥ ಗುರುತರ ಜವಾಬ್ದಾರಿ ಅವ್ರ ಮೇಲಿದೆ. ಇಲ್ಲಿ ಹಿರಿಯರಾದಂಥ ಕೆಲವರು ಕಲಾವಿದರು ಕೂಡ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಮತ್ತು ಅವರ ಒಂದು ಹೇಳಿದೆ ನಿಮಗೆ, ಚಿಟ್ಟಾಣಿ ಪ್ರಶಸ್ತಿ, ಒಂದು ಪುತ್ಥಳಿ, ಒಂದು ಹಾಲು, ಒಂದು ಸ್ಮಾರಕ, ಅವರ ಪ್ರಶಸ್ತಿಗಳು ಬಂದಿರುವಂಥದ್ದನ್ನು ಒಂದು ಕಡೆ ವ್ಯವಸ್ಥಿತವಾಗಿ ಇಡುವಂಥದ್ದು ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ನಾವು ಆ ಯೋಜನೆಯಲ್ಲಿ ಹಾಕ್ಕೊಂಡಿದ್ದೇವೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡ್ತೂಕ ಮಾತನಾಡಿ, ಚಿಟ್ಟಾಣಿ ಯಕ್ಷಗಾನದ ದಂತಕಥೆಯಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದಿದ್ದಾರೆ. ಚಿಟ್ಟಾಣಿ ಹೆಸರಿನಲ್ಲಿ ವಸ್ತು ಸಂಗ್ರಹಾಲಯ, ರಂಗಮಂದಿರ, ವಾರ್ಷಿಕ ಕಾರ್ಯಕ್ರಮ ನಡೆಯಬೇಕು. ಇಂತಹ ಯೋಜನೆಯ ಮೇರೆಗೆ ಟ್ರಸ್ಟ್ ಸಾಗಲಿದೆ ಎಂದರು. ಚಿಟ್ಟಾಣಿ ಹೇಳುವಂಥದ್ದು ಒಂದು ಯಕ್ಷಗಾನ ರಂಗದಲ್ಲಿ ಒಂದು ದಂತಕಥೆ. ಚಿಟ್ಟಾಣಿಯವರಿಗೆ ಪದ್ಮಶ್ರೀ ಬರೋದರಿಂದ ಯಕ್ಷಗಾನ ರಾಷ್ಟ್ರ ಮಟ್ಟದಲ್ಲಿ ಒಂದು ಗೌರವವನ್ನು ಗಳಿಸಿತು ಮತ್ತು ಗಮನವನ್ನು ಸೆಳೆಯಿತು. ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ತರುವುದರ ಮೂಲಕ ಯಕ್ಷಗಾನ ರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೂಡ ಚಿಟ್ಟಾಣಿಯವರು ನೀಡಿದರು. ನಮ್ಮ ಹೆಮ್ಮೆಯವರು ಇಡೀ ಯಕ್ಷಗಾನ ರಂಗ ಗುರುತಿಸುವಂಥ, ಗೌರವಿಸುವಂಥ, ಅನುಕರಿಸುವಂಥ ಬಹಳ ದೊಡ್ಡ ವ್ಯಕ್ತಿಯವರು. ಚಿಟ್ಟಾಣಿಯವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಟ್ರಸ್ಟ್ ಆಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಕೆಲವು ವರ್ಷಗಳ ಹಿಂದೆ ಪ್ರಯತ್ನಗಳು ನಡೆದರೂ ಕೂಡ ಇವತ್ತು ಅದನ್ನು ಸರಿಯಾಗಿ ಇವತ್ತಿನಿಂದ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಈ ಕೆಲಸ ನಡಿಬೇಕು ಹೇಳುವಂಥದ್ದು ಎಲ್ಲ ಯಕ್ಷಾಭಿಮಾನಿಗಳ ಮತ್ತು ಎಲ್ಲ ಕಲಾವಿದರ ಒಂದು ಆಶಯ. ಅದು ಅವರ ಕುಟುಂಬದವರ ಆಶಯ ಕೂಡ ಹೌದು. ಅವರ ಕುಟುಂಬದವರು ಕೂಡ ಎಲ್ಲರೂ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸುವುದರ ಮೂಲಕ ಈ ತಮ್ಮ ಎಲ್ಲ ಬೆಂಬಲವನ್ನು ಮತ್ತು ಸಹಾಯವನ್ನು ಅವರು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಚಿಟ್ಟಾಣಿ ಹೆಸರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಆಗಬೇಕು, ರಂಗಮಂದಿರ ಆಗಬೇಕು, ನಿರಂತರವಾಗಿ ಅವರ ಹೆಸರು ಉಳಿಸುವಂತೆ ವಾರ್ಷಿಕವಾಗಿ ಅನೇಕ ಕಾರ್ಯಕ್ರಮಗಳು ಆಗಬೇಕು. ಅದರ ಜೊತೆಗೆ
ಹಿರಿಯ ಕಲಾವಿದರನ್ನು ಮತ್ತು ಅರ್ಹ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಕೂಡ ಆಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ಚಿಟ್ಟಾಣಿ ಯಕ್ಷಾಭಿಮಾನ ಪ್ರತಿಷ್ಠಾನ ಟ್ರಸ್ಟನ್ನು ಇವತ್ತು ರಚಿಸಲಾಗಿದೆ. ಅದಕ್ಕೆ ಅವರ ಕುಟುಂಬದವರೆಲ್ಲರೂ ಕೂಡ ಸಹಕರಿಸಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ ಆ ಟ್ರಸ್ಟ್ನಲ್ಲಿ. ಹಾಗಾಗಿ ಅದರ ಹೆಚ್ಚಿನ ವಿವರವನ್ನು ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ನೀಡಲಿಕ್ಕಿದ್ದಾರೆ, ಉಳಿದವರು ಕೂಡ ನೀಡಲಿಕ್ಕಿದ್ದಾರೆ. ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ ಮಾತನಾಡಿ, ಯಕ್ಷಗಾನ ಸಾಹಿತ್ಯ ಅಧ್ಯಯನ ಕೇಂದ್ರವಾಗಬೇಕು. ಆ ಮೂಲಕ ನಾವು ಚಿಟ್ಟಾಣಿಯವರಿಗೆ ಗೌರವ ಕೊಡಬೇಕಿದೆ. ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟ ಜ್ಞಾಪಕ. ಯಕ್ಷಗಾನಕ್ಕೆ ದೊಡ್ಡ ಪರಂಪರೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಅದರ ವಿಶೇಷತಃ ಚಿಟ್ಟಾಣಿಯವರ ವೈಯಕ್ತಿಕವಾಗಿ ಅವರ ಮನೆಯಲ್ಲಿ ಹೀಗೊಂದು ಪರಂಪರೆ ಇರಲಿಲ್ಲ. ಆದರೆ ಅವರು ಒಂದು ಪರಂಪರೆ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಅದು ಯಾವುದು ಅಂದರೆ, ತನ್ನ 2 ಜನ ಮಕ್ಕಳನ್ನು ಅದಕ್ಕಾಗಿ ಮೀಸಲಿಟ್ಟು ಒಂದು ಪರಂಪರೆ ಶುರುವಾದದ್ದು ಹಾಗೆ, ಒಬ್ಬರಾದ್ಮೇಲೆ ಒಬ್ಬರು. ಅವರ ಮೊಮ್ಮಗ ಕಾರ್ತಿಕ ವರ್ತಮಾನ ಕಾಲದಲ್ಲಿ ತುಂಬ ಹೆಸರು ಮಾಡಿದ ಒಬ್ಬ ಕಲಾವಿದ. ಇದು ಹೀಗೆ ಮುಂದುವರಿಯುತ್ತದೆ ಅಂತ ನಮಗೆ ಭರವಸೆ. ಇಷ್ಟು ಸಾಕೆ. ಯಕ್ಷಗಾನದ ಅಭಿಮಾನಿಗಳಾದ ನಮಗೇನು ಅನ್ನಿಸ್ತದೆ ಅಂತಂದ್ರೆ, ಇವರು ಮನೆತನದಲ್ಲೂ ಒಂದು ಗಿರಾಣ ಇದ್ದ ಹಾಗೇನೆ ಚಿಟ್ಟಾಣಿ ಅವರೊಂದು ಗಿರಾಣೆ ಆಗಬೇಕು. ಈ 3 ಜನ ಕಲಾವಿದರು ಇರುವುದರಿಂದ ಈ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಎಲ್ಲವರಿಗೂ ಕೂಡ ಇವರು ಕಲಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇವರಷ್ಟಕ್ಕೆ ಇವರು ಯಾವ್ಯಾವುದೋ ಮೇಳದಲ್ಲಿ ಕುಣಿಕೊಂಡು ಜೀವನ ಸಾಗಿಸುವುದಲ್ಲ, ಇಡೀ ಯಕ್ಷಗಾನವನ್ನು ಮುಂದಿನ ಪರಂಪರೆಗೆ ಕೊಡುವುದಕ್ಕಾಗಿ ಒಂದು ವ್ಯವಸ್ಥೆ ಆಗಬೇಕು. ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ ಜಲವಳ್ಳಿ ಮಾತನಾಡಿ, ಯಕ್ಷಗಾನಕ್ಕೊಬ್ಬನೇ ಚಿಟ್ಟಾಣಿ ಈ ರಂಗದಲ್ಲಿ ಆದರ್ಶಪ್ರಾಯರಾಗಿದ್ದರು. ಭೌತಿಕವಾಗಿ ಅವರ ಹೆಸರು ಅಜರಾಮರವಾಗಿ ಉಳಿಸುವ ಪ್ರಯತ್ನವಾಗಿದೆ ಎಂದರು. ಚಿಟ್ಟಾಣಿ ಮನೆತನದ ಸುಬ್ರಹ್ಮಣ್ಯ ಚಿಟ್ಟಾಣಿ ಮಾತನಾಡಿ, ಯಕ್ಷಗಾನದ ಅಭಿಮಾನಿಗಳೇ ನಮ್ಮನ್ನು ಎಚ್ಚರಿಸಿರುವುದು ನಮಗೆ ಸಂತಸವಾಗಿದೆ. ಅವರು ನಮ್ಮಿಂದ ದೂರವಾದರೂ ಆ ಕ್ಷೇತ್ರದ ಕೊಡುಗೆ ಮುಂದಿನ ತಲೆಮಾರಿಗೆ ಅರಿವಾಗಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ಯಕ್ಷಗಾನ ಕಲಾವಿದ ತೋಟಿಮನೆ ಗಣಪತಿ ಹೆಗಡೆ, ಕೃಷ್ಣ ಯಾಜಿ ಬಳ್ಕೂರು, ಮೊಗ್ವಾ ಗಣೇಶ ಗನಾಯ್ಕ್, ನಿಲ್ಕೋಡು ಶಂಕರ ಹೆಗಡೆ, ಅಶೋಕ್ ನಾಯ್ಕ್ ಚಿಟ್ಟಾಣಿಯವರ ಕೊಡುಗೆ ಸ್ಮರಿಸಿ ಪ್ರತಿಷ್ಠಾನದ ಉದ್ದೇಶ ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಕ್ಷಗಾನ ಕಲಾವಿದರಾದ ಪ್ರಭಾಕರ ಚಿಟ್ಟಾಣಿ, ನಾರಾಯಣ ಚಿಟ್ಟಾಣಿ, ಸುಬ್ರಹ್ಮಣ್ಯ ಹೆಗಡೆ, ಯಲಗುಪ್ಪ, ಕಾರ್ತಿಕ ಚಿಟ್ಟಾಣಿ, ಪರಮೇಶ್ವರ ಭಂಡಾರಿ, ಲಕ್ಷ್ಮಣಗೌಡ, ಸುನಿಲ್ ಭಂಡಾರಿ, ಈಶ್ವರ ನಾಯ್ಕ್, ಮಂಕಿ, ಲಕ್ಷ್ಮೀನಾರಾಯಣ ಹೆಗಡೆ, ಚಂದನ ಪ್ರಭು, ಮಂಜುನಾಥ್ ನಾಯ್ಕ್, ಗೇರುಸೊಪ್ಪ ಮತ್ತಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.